ಏನೇನು ಒಳ್ಳೇದಾಗಬೇಕೋ ಆಗಬೇಕು. ಯಾರೋ ನಮ್ಮ ದೇಶದ ತಂಟೆಗೆ ಬಂದರೆ ಏನು ಮಾಡಬೇಕು ಅದನ್ನು ಮಾಡಿ ತೋರಿಸಿದವರು ಇಂದಿರಾ ಗಾಂಧಿಯವರು. ಅವರಿಂದ ಕಲ್ತ್ಕೊಂಡು ಎಲ್ಲನೂ ಆ ರೀತಿ ಮಾಡಲಿ ಅಂತೇಳಿ ಕೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳಲ್ಲ. ನರೇಂದ್ರ ಮೋದಿಯವ್ರ ಜೊತೆಗೆ, ಅವರ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ. ಆ್ಯಸ್ ಲಾಂಗ್ ಆ್ಯಸ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಆರ್ ಸ್ಟೇಟ್ ಆ್ಯಂಡ್ ಆರ್ ಸೋಲ್ಜರ್ಸ್ ಹೂ ಆರ್ ಫೈಟಿಂಗ್, ಅವರ ರೆಸ್ಪಾನ್ಸಿಬಿಲಿಟಿನೂ ನಮ್ಮದು ಆಗ್ತದೆ. ಅದ್ರ ಜೊತೆಗೆ ಈ ಥರ ಇನ್ಸಿಡೆಂಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗುತ್ತೆ. ಕೆಲವರೆಲ್ಲ ಲೋಕಲ್ಲವರು ಬೆರಳು ತೋರಿಸಿದ್ರು, ಏನಂತ ಮಾತಿದ್ರೆ ಪಾಕಿಸ್ತಾನ ಬಿಡಲ್ಲಿ ಯಾವನೇ ಹಿಡ್ಕೊಂಡು ಕೂತ್ಕೊಂಡವನೇ. 3 ಜನರು 4 ಜನರು ಮಕ್ಕಳು ಪಾಪ ಮನೆ ಮುಖ್ಯಮಂತ್ರಿಗಳು ಬಾರ್ಡ್ರಿಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಅವ್ರ ಕಡೆಯವ್ರ ತಂದೆ ತಾಯಿಯವರು ಬರಲಿಲ್ಲ, ವಾಪಸ್ ಕರ್ಕೊಂಬಂದ್ರು. ಹಂಗಾರೆ ಮನುಷ್ಯತ್ವನೇ ಬೇಡವಾ? ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಬಿಡ್ತೀರಾ ನೀವು? ಯು ನೋ ದಟ್ ರೈಟ್? ಗೊತ್ತಾ ನಿಮಗೆ? ಗಂಡ ಹೆಂಡತಿ ಹೊರಟ್ಬಿಟ್ರು, ಮಕ್ಕಳು ಇಲ್ಲೇ ಉಳ್ಕೊಂಡ್ರು. ಮಕ್ಕಳನ್ನ ವಾಪಸ್ ಕಳಿಸೋದಕ್ಕೆ ಅಲ್ಲಿ ಹೋಗಿ ಯಾರು ರಿಸೀವ್ ಮಾಡಬೇಕಲ್ಲ. ಏನು ಬಾರ್ಡರಿಂದ ಹಿಂಗೆ ಎಸ್ತು ಬಿಡೋದ ಮಕ್ಕಳನ್ನ? ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಮಾನವೀಯತೆ ಇದೆ ನಮ್ಮ ದೇಶದೊಳಗೆ, ಅದಕ್ಕೆ ಇದಕ್ಕೆಲ್ಲ ರೂಲ್ಸ್ ಇರುತ್ತೆ. ಅವ್ರನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವು ಮಾಡ್ತೀವಿ ಅಂತ. ಬಟ್ ಇಂಥ ಘಟನೆಗಳು ಆಗಬಾರ್ದು. ಆ ರೀತಿ ನೋಡ್ತಕ್ಕಂಥ ಕರ್ತವ್ಯ ಸರ್ಕಾರಗಳದ್ದಿರ್ತದೆ. ನಮ್ಮ ಇದರೊಳಗೆ ನಾವು ಮಾಡ್ತೀವಿ. ಟೆರರಿಸ್ಟ್ ಇಲ್ಲಿದ್ದಾರೆ ಅಂದರೆ ಇಲ್ಲಿದ್ದು ಮಾತಾಡೋಣ. ಬಟ್ ಕಂಡವ್ರನ್ನೆಲ್ಲ ಇಲ್ಲ ಒಂದು ಧರ್ಮದವ್ರನ್ನ ನೀವು ಟೆರರಿಸ್ಟ್ ಅಂತ ಹೇಳೋದಿದೆಯಲ್ಲ, ಅದು ನಮ್ಮ ದೇಶದ ಸಂಪ್ರದಾಯ ಅಲ್ಲ. ಅಂಥವ್ರಿಗೆ ಉಳ್ಗಾಲನೂ ಇರೋಲ್ಲ. ನೋಡಿ, ಇದೆಲ್ಲ ಏನು ಗೊತ್ತಾ, ಕರಿಬೇಕು, ಮಾತಾಡಬೇಕು, ಚರ್ಚೆ ಆಗಬೇಕು. ನಾವು ಯಾವ ದೇಶದಲ್ಲಿದ್ದೀವಿ? ಮಹಾತ್ಮ ಗಾಂಧಿಯವರು ಎಲ್ಲಿದ್ದರು? ಲಂಡನ್ನಲ್ಲಿದ್ದರಾ? ಮಹಾತ್ಮ ಗಾಂಧಿಯವರು ಎಲ್ಲಿದ್ದರು? ನೆಲ್ಸನ್ ಮ್ಯಾಂಡೆಲನ್ನ ಒಳಗೆ ಹಾಕಿದವ್ರು ಯಾರು? ಬ್ರಿಟಿಷರ್ಸು. ಆನರ್ ಮಾಡಿದ್ದು ಯಾರು? ಬ್ರಿಟಿಷರ್ಸು. ಮಹಾತ್ಮ ಗಾಂಧಿನ ಅರೆಸ್ಟ್ ಮಾಡಿದವ್ರು ಯಾರು? ಬ್ರಿಟಿಷರ್ಸು. ಬೆಂಡ್ ಆದವ್ರು ಯಾರು? ಬ್ರಿಟಿಷರ್ಸು. ಇಂಥ ದೇಶದೊಳಗೆ ಪೀಸಲ್ಲೂ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಮ್ಮ ರಕ್ಷಣೆ ಬಂದಾಗ ಎಲ್ಲ ಥರದ ಹೋರಾಟಕ್ಕೆ ವಿ ಆರ್ ಎಕ್ವಿಪ್ಡ್. ಈಗ ಬ್ರಹ್ಮೋಸು, ಆಕಾಶು, ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಸಿ ಯಾವಾಗ ಇನ್ವೆಂಟ್ ಆಗಿದ್ದಿದ್ದು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತಿಳ್ಕೊಳ್ಳಿ ಇದನ್ನೆಲ್ಲ. ಈಗೆಲ್ಲ ಟ್ರಯಲ್ ಆಗ್ತಾ ಇದೆಯಲ್ಲ, ಹೋಗಿ ಹೊಡೆದು ಬರ್ತಾ ಇದ್ದಾವಲ್ಲ ಕ್ಲೀನಾಗಿ. ಯಾರದು ಬುದ್ಧಿವಂತಿಕೆ? ಅವಾಗ ಯಾವ ಸರ್ಕಾರಗಳಿದ್ದರು? ಏನೋ ರಫೇಲ್ ತೊಗೊಂಡ ತಕ್ಷಣ ಬೇಕಾಗಿದ್ದ್ಯಾವುದು? ಆಕಾಶ ತಾನೇ ಬೇಕಾಗಿದ್ದ್ಯಾವುದು? ಸೊ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಬೇಡ ಇದರಲ್ಲಿ. ವಿ ಶುಡ್ ಬಿ ಪ್ರೌಡ್ ದಟ್ ಇಂದಿರಾ ಗಾಂಧಿಯವ್ರು ಹೇಳಲಿಲ್ಲ, ಅವ್ರು ಏನು ಮಾಡಬೇಕೋ ಮಾಡಿದರು. ನರೇಂದ್ರ ಮೋದಿಯವರು ಅದೇ ರೀತಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಒಬ್ಬ ದೇಶ ಪ್ರೇಮಿಯಾಗಿ ಯಾವತ್ತೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇಂಥ ವಿಚಾರದಲ್ಲಿ ಇರ್ತೀವಿ. ಆದರೆ ಮನವಿಯನ್ನು ಕೂಡ ಮಾಡ್ತೀವಿ, ಹುಷಾರಾಗಿ ಸ್ವಲ್ಪ ರಿಕ್ರೂಟ್ಮೆಂಟ್ ಎಲ್ಲ ಮಾಡಿ ಸೇಫ್ಟಿನ ಹೆಚ್ಚಿಸಿ ಅಂತೇಳಿ ಕೈ ಮುಗಿದು